2025-26ನೇ ಸಾಲಿನ ಯುಪಿಎಸ್ಸಿ ಪರೀಕ್ಷೆ ಫಲಿತಾಂಶ ಪ್ರಕಟವಾಗಿದ್ದು ಕರ್ನಾಟಕದಿಂದ 25 ಅಭ್ಯರ್ಥಿಗಳು ಆಯ್ಕೆಯಾಗಿದ್ದಾರೆ. ಕಿರಣ್ ಕಮಾಟೆ ಕರ್ನಾಟಕ ರಾಜ್ಯಕ್ಕೆ ಟಾಪರ್ ಆಗಿ ಹೊರಹೊಮ್ಮಿದ್ದಾರೆ. ಕಿರಣ್ ಕಮಾಟೆ ಯುಪಿಎಸ್ಸಿಯಲ್ಲಿ 53ನೇ ಸ್ಥಾನ ಅಂದರೆ ರ್ಯಾಂಕಿಂಗ್ ಅನ್ನು ಪಡೆದಿದ್ದಾರೆ. ಅತ್ತ ಕೋಲಾರದ ಸಾಗರಗೆ ಸತತ 5 ವರ್ಷ ಪರಿಶ್ರಮ ಪಟ್ಟು 641ನೇ ರ್ಯಾಂಕ್ ಪಡೆದಿದ್ದಾರೆ. ಟಿವಿ9 ಜೊತೆ ಮಾತನಾಡಿ ತಮ್ಮ ಸಂತಸ ಹಂಚಿಕೊಂಡಿದ್ದಾರೆ. ಅತ್ತ 389ನೇ ರ್ಯಾಂಕ್ ಪಡೆದ ಹಾಸನ ಜಿಲ್ಲೆಯ ಸಕಲೇಶಪುರ ತಾಲೂಕಿನ ಮನೋಜ್ ಕೂಡ ಸಂತಸ ಪಟ್ಟರು. ತುಂಬ ರಿಲ್ಯಾಕ್ಸ್ ಆಗ್ತಿದೆ, ಖುಷಿ ಆಗೋದಕ್ಕಿಂತ. ಯಾಕಂದರೆ ಇಟ್ಸ್ ಬೀನ್ ಪಾಸ್ಟ್ 7 years, ಸೊ ಐ ಹ್ಯಾವ್ ಬೀನ್ ಇನ್ ಟು ದಿಸ್ ಫೀಲ್ಡ್. ಸೊ ಖುಷಿ ಆಯಿತು ಆ್ಯಂಡ್ ಆಲ್ಸೋ ಸ್ವಲ್ಪ ರಿಲ್ಯಾಕ್ಸ್ ಆಗಿದ್ದೀನಿ. ಸೊ ಆಲ್ ಇಂಡಿಯಾ ರ್ಯಾಂಕ್ 641 ಬಂದಿದ್ದಕ್ಕೆ. ನಾನು ಮೂಲತಃ ಕೋಲಾರ ಜಿಲ್ಲೆ, ನಮ್ಮೂರು ನೆನಮನಹಳ್ಳಿ ಅಂತ. ಅಪ್ಪ ಸೊ ಈ ಸಲ UPSCಯಲ್ಲಿ 389ನೇ ರ್ಯಾಂಕ್ ಬಂದಿದೆ. ಸೊ IPS ಇಂಡಿಯನ್ ಪೊಲೀಸ್ ಸರ್ವಿಸ್ ಸಿಗಬಹುದು. 2023 ಇಯರಿಂದ UPSC ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ತೇನೆ. ಆ್ಯಂಡ್ 2020 ದಿಸ್ ಈಸ್ ಮೈ ಥರ್ಡ್ ಅಟೆಂಪ್ಟಲ್ಲಿ IPS 389 ರ್ಯಾಂಕ್ ಬಂದಿದೆ. 2025-26ನೇ ಸಾಲಿನ ಯುಪಿಎಸ್ಸಿ ಪರೀಕ್ಷೆ ಫಲಿತಾಂಶ ಪ್ರಕಟವಾಗಿದ್ದು ಕರ್ನಾಟಕದಿಂದ 25 ಅಭ್ಯರ್ಥಿಗಳು ಆಯ್ಕೆಯಾಗಿದ್ದಾರೆ. ಕಿರಣ್ ಕಮಾಟೆ ಕರ್ನಾಟಕ ರಾಜ್ಯಕ್ಕೆ ಟಾಪರ್ ಆಗಿ ಹೊರಹೊಮ್ಮಿದ್ದಾರೆ. ಕಿರಣ್ ಕಮಾಟೆ ಯುಪಿಎಸ್ಸಿಯಲ್ಲಿ 53ನೇ ಸ್ಥಾನ ಅಂದರೆ ರ್ಯಾಂಕಿಂಗ್ ಅನ್ನು ಪಡೆದಿದ್ದಾರೆ. ಅತ್ತ ಕೋಲಾರದ ಸಾಗರಗೆ ಸತತ 5 ವರ್ಷ ಪರಿಶ್ರಮ ಪಟ್ಟು 641ನೇ ರ್ಯಾಂಕ್ ಪಡೆದಿದ್ದಾರೆ. ಟಿವಿ9 ಜೊತೆ ಮಾತನಾಡಿ ತಮ್ಮ ಸಂತಸ ಹಂಚಿಕೊಂಡಿದ್ದಾರೆ. ಅತ್ತ 389ನೇ ರ್ಯಾಂಕ್ ಪಡೆದ ಹಾಸನ ಜಿಲ್ಲೆಯ ಸಕಲೇಶಪುರ ತಾಲೂಕಿನ ಮನೋಜ್ ಕೂಡ ಸಂತಸ ಪಟ್ಟರು. ತುಂಬ ರಿಲ್ಯಾಕ್ಸ್ ಆಗ್ತಿದೆ, ಖುಷಿ ಆಗೋದಕ್ಕಿಂತ. ಯಾಕಂದರೆ ಇಟ್ಸ್ ಬೀನ್ ಪಾಸ್ಟ್ 7 years, ಸೊ ಐ ಹ್ಯಾವ್ ಬೀನ್ ಇನ್ ಟು ದಿಸ್ ಫೀಲ್ಡ್. ಸೊ ಖುಷಿ ಆಯಿತು ಆ್ಯಂಡ್ ಆಲ್ಸೋ ಸ್ವಲ್ಪ ರಿಲ್ಯಾಕ್ಸ್ ಆಗಿದ್ದೀನಿ. ಸೊ ಆಲ್ ಇಂಡಿಯಾ ರ್ಯಾಂಕ್ 641 ಬಂದಿದ್ದಕ್ಕೆ. ನಾನು ಮೂಲತಃ ಕೋಲಾರ ಜಿಲ್ಲೆ, ನಮ್ಮೂರು ನೆನಮನಹಳ್ಳಿ ಅಂತ. ಅಪ್ಪ ಸೊ ಈ ಸಲ UPSCಯಲ್ಲಿ 389ನೇ ರ್ಯಾಂಕ್ ಬಂದಿದೆ. ಸೊ IPS ಇಂಡಿಯನ್ ಪೊಲೀಸ್ ಸರ್ವಿಸ್ ಸಿಗಬಹುದು. 2023 ಇಯರಿಂದ UPSC ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ತೇನೆ. ಆ್ಯಂಡ್ 2020 ದಿಸ್ ಈಸ್ ಮೈ ಥರ್ಡ್ ಅಟೆಂಪ್ಟಲ್ಲಿ IPS 389 ರ್ಯಾಂಕ್ ಬಂದಿದೆ.